ಸರ್ ಇದು ನಮ್ದು ಸುಮಾರು ಒಂದು 70 ವರ್ಷದ ಈ ಮಾತುಗಳು. ಯಾಕೆಂದ್ರೆ ನಮ್ಮ ತಂದೆ ಅಜ್ಜನುವೆ ಪಾಳಿ ಶೋಕಿ ಮಾಡಿ ಅಲ್ಲಿಂದ ನಮ್ಮ ಅಜ್ಜ ಶೋಕಿ ಮಾಡ್ಕೊಂಡು ಬಂದ ಕಾಲ ಇದು. ಆದಾದ್ಮೇಲೆ ನಮ್ಮ ತಾಯಿ ತಂದೆನೂ ಶೋಕದಾರರು, ನಮ್ಮ ತಾಯಿ ತಂದೆನೂ ಶೋಕದಾರರು, ನಮ್ಮ ತಂದೆ ಶೋಕದಾರರು. ಅದಾದ್ಮೇಲೆ ನಾವು ಶೋಕಿ ಈಗ ಒಂದ್ ಜೊತೆ ಮಾಡಿಸಿ ಪಟಗಳು ಬಂದ್ರೆ ಪಟದಲ್ಲೇ ಅವುಗಳನ್ನ ಯೋಗ್ಯತೆ ಡಿಸೈಡ್ ಮಾಡಬಾರ್ದು. ಅದನ್ನ 3 ವರ್ಷ ಕಂಟಿನ್ಯೂಗೆ ಅದು ನೋಡ್ಬೇಕು. ಈಗ ಒಂದ್ ಜೊತೆ ಮಾಡಿದ್ರೆ ಅದ್ರ ಪಟಗಳು ಒಂದು 3 years ನೋಡ್ಬೇಕು. ಅದಿಂದು ಧೋಬಿ ರಾಜ ಫಸ್ಟ್ ಮಾಡಿದ್ದು ಇವನೇ. 300 ರೂಪಾಯಿ ಫಸ್ಟ್ 300 ರೂಪಾಯಿ ಕಟ್ಟೆ ಇದ್ ಮಾಡಿದೆ. ಇದು ಒಂದು ಧೂಮ ಬಿಟ್ಟೆ ನಾನು. ಫುಲ್ ಮಳೆ ಬರ್ತು, ಒಂದು ಫುಲ್ ಮಳೆ ಬಂತು, ಎಲ್ಲ ಆಯ್ತು, ಕೂರ್ತು ಎಲ್ಲ ಆಯ್ತು. ಬಂದು ಒಂದು ತಿರಿಯಾಲು ಮೊನ್ನೆ ಹೋದ ವರ್ಷ ಆಡಿದ್ರು ಪಟ್ಟ. ಅದು ಹೋದ ವರ್ಷ 1.5 ಗಂಟೆ ಆಡಿದ ಅಕ್ಕಿ ಅದು. ಇವನು ನಮ್ಮ ಶಾವು ಅವರು ಅನ್ವರ್ ಸಾಬ್ರು ಮೊಮ್ಮಗ ಏನ್ ಮಾಡಿದ್ರು, ಇರ್ಲಿ ನೋಡೋಣ, ಯಾರು ಕೊಟ್ಬಿಟ್ಟಿದಾರೆ ನಮ್ಮ ಹುಡುಗ 500 ರೂಪಾಯಿಗೆ ಬೇಡ ಇದು ಅಂತ, ಇರ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಅಕ್ಕಿ ಇಟ್ಟಿದ್ದಕ್ಕೆ ಈ ವರ್ಷ 1 ವರ್ಷದ ಪಟ್ಟ ಅದು 9 ಗಂಟೆ 3 ನಿಮಿಷ ಟೂರ್ನಮೆಂಟ್ ಆಗಿ ವಿನ್ನರ್ ಮಾಡ್ಕೊಟ್ಟು ಈ ರೋಲಿಂಗ್ ಕಪ್ ನ ಹೊಡ್ಕೊಟ್ಟಿರ್ತದೆ. ಫ್ರೆಂಡ್ಸ್, ಈಗ ಪವರ್ ಸ್ಟಾರ್ ಶಾವು ಅಂದರೆ ಈಗ ಶಾವು ಅಂತ ಇದ್ದಾರೆ ಅಣ್ಣವರು. ಅವರು ಶೋಕಿ ಅವರು ಹೆಂಗೆ ಕಲ್ತು ಹೆಂಗೆ ಬಂದರು ಅಂತ ಅದ್ರ ಬಗ್ಗೆನೂ ಕೇಳೋಣ ಬನ್ನಿ. ಅಣ್ಣ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ ನಮ್ಮ ವ್ಯೂವರ್ಸ್ಗೆ. ನನಗೆ ನಮ್ಮ ಅರುಣ ನನ್ನ ಅಕ್ಕಿ ಬಿಡಕ್ಕೆ ಹೆಂಗ್ ಬಿಡ್ಬೇಕು ಹೆಂಗಿಲ್ಲ ಅಂತ ನನಗೆ ಇದು ಮಾಡಿದ್ದು ನಮ್ಮ ಅರುಣನೇ. ಇದೆಲ್ಲ ಹೊಡ್ಕೊ ಬಂದಿದ್ದು ನಾನೇ. ಇವನದ ಹೆಸರು ಹೇಳ್ಬೇಕು ನಾವು, ಅರುಣಂದ ಹೆಸರು ಹೇಳ್ಬೇಕು. ನನ್ನ ತಮ್ಮ ಇತ್ತು ಡಡ್ಡಣ್ಣ, ಇವ್ರ ಜೊತೆಯಲ್ಲಿ 7 ಜನ ಎದುರು ಇರು. ಅರುಣ ಇವರು ಎಲ್ಲ. ಇವನು ಅರುಣ ನನಗೆ ಅಕ್ಕಿದು ಇದು ಮಾಡಿಸಿದ್ದು. ಶೋಕಿ ಅಂದ್ರೆ ನಿಮಗೆ ಹಿಂಗ್ ಬಿಡ್ಬೇಕು, ಅಕ್ಕಿ ಹೆಂಗ್ ಬಿಡ್ಬೇಕು, ಅಕ್ಕಿ ಎಷ್ಟು ಹೋಗ್ತಿದೆ ಏನು ಅಂತ ನನಗೆ ಇವನ್ ಇದು ಮಾಡಿದ್ದು. ಎಷ್ಟು ಇದಕ್ಕೆ ಬರತ್ತೆ ಅಕ್ಕಿ ನೋಡ್ಕೊ, ಹೆಂಗ್ ಬಿಡ್ಬೇಕು ಅಕ್ಕಿ, ಇದು ಹೆಂಗ್ ಬಿಡ್ಬೇಕು, ಇದು ಹಿಂಗ್ ಬಿಡ್ಬೇಕು ಅಕ್ಕಿ ಅಂತ ಅಕ್ಕಿ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಕೊಟ್ಟಿದ್ದವ್ರೆ ಇವನೇ. ಅರುಣ ನಮ್ಮ ಅಣ್ಣ ಎಲ್ಲ ಇದು ಮಾಡಿ ನಮ್ಗೆ ಇದು ಮಾಡಿದ್ದು. ನನಗೆ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಎಲ್ಲ. ಈಗ ನಮ್ಮ ಅಣ್ಣ ಬಂದಿದ್ದಾರೆ ಶಮೀರ್ ಅಣ್ಣ, ಈಗ ನಮ್ಮ ಶಮೀರ್ ಅಣ್ಣ ಇದ್ದಾರೆ, ಈಗ ನಮ್ಮ ಅಕ್ಬರ್ ಅಣ್ಣ ಇದ್ರು, ಅರುಣ ಇದ್ರು. ಅರುಣ ನನಗೆ ಸ್ವಲ್ಪ ಜಾಸ್ತಿ ಅಕ್ಕಿದು ಹೆಂಗ್ ಬಿಡ್ಬೇಕು ಹೆಂಗಿಲ್ಲ ಅಂತ ಇವನೇ. ಅಕ್ಕಿ ಜೊತೆ ವಿದ್ಯೆ ಕಲ್ಸಿರೋ ಗುರುಗಳ ತರ ಗುರುಗಳು ಇರ್ತಾವ ಹಂಗೆ. ನನಗೆ ಇವರೇ ನನಗೆ ಇದು ಮಾಡಿದ್ದು ಎಲ್ಲ ಮಾಡಿ ಎಲ್ಲ ನನಗೆ. ಈಗ ನಮ್ಮ ಹುಡುಗರಿಗೆ ಎಲ್ಲ ಇದು ಮಾಡಿದ್ದೀನಿ. ಈಗ ನೀವು ಈಗ ನಿಮ್ಮ ಹುಡುಗರಿಗೆ ಎಲ್ಲ ನಮ್ಮ ಹುಡುಗರಿಗೆ ಹೇಳ್ಕೊಡ್ತಾ ಇದ್ದೀನಿ, ಹೇಳಿದ್ದೀನಿ, ಎಲ್ಲ ಮಾಡ್ತಿದ್ದಾರೆ ಹುಡುಗರು. ನಾನು ಇರ್ತೀನಿ ನಿಮ್ ಜೊತೆಯಲ್ಲಿ ಹುಡುಗರು ಇರ್ತಾವ. ಈಗ ಅಣ್ಣ ಇಷ್ಟು ಟೈಮ್ ಬಿಡಕ್ಕೆ ಟೀಮ್ ಸಪೋರ್ಟ್ ಇರಲೇಬೇಕು. ಸಪೋರ್ಟ್ ಚೆನ್ನಾಗಿದೆ, ಎಲ್ಲ ಸಪೋರ್ಟ್ ಚೆನ್ನಾಗಿದ್ದಾರೆ. ನಮ್ಮ ಹುಡುಗರು ಇದಾರೆ, ಇನ್ನು ಬರ್ಬೇಕು ಹುಡುಗರು, ಸ್ಕೂಲ್ಗೆ ಎಲ್ಲ ಹೋಗಿದ್ದಾರೆ ಎಲ್ಲ. ಅಣ್ಣ, ಈಗ ಅಕ್ಕಿಗಳದಲ್ಲಿ ಫೋಟೋಗಳು ಮಾಡಿಸಿದೀರಾ, ಆಮೇಲೆ ಆಡಿರೋ ಪಿಲಾಂಕನು ಅಂದ್ರಿ, ಇದ್ರ ಬಗ್ಗೆ ಹೇಳಿ. ಫಸ್ಟ್ ಇಲ್ಲೊಂದು ಧೂಮ ತಿರವಲ್ ಇದೆ, ಇದ್ರ ಬಗ್ಗೆ ಹೇಳಿ ಅಣ್ಣ. ಇದು ಆರಿದೆ ಅಕ್ಕಿ, ಸೀಲಿಗೆ ಆರಿದೆ. 4 ಗಂಟೆ ಆಡಿತ್ತು. 4 ಗಂಟೆ ಫಸ್ಟ್ ಆಡಿತ್ತು, ಆಮೇಲೆ ಇದು ಆಡ್ತು 7 ಗಂಟೆ ಚಿಲ್ಲರೆ ಹಿಂಗೆ ಆಡ್ತು ಅಕ್ಕಿ. ಆಮೇಲೆ ಇದು ಆಡ್ತು, ಇದು ತಾಮ್ಡಲ್ಲು ಈಗ ತೋರಿಸಿಲ್ವಾ, ತೋರಿಸಿಲ್ಲ. ಇದು ಅಕ್ಕಿ, ಇದು ಈ ಚೀನಿ ಈಗ ತೋರಿಸಿಲ್ವಾ, ಚೀನಿ ಇದು ಎಷ್ಟಾರಿದೆ? 8. ಆಮೇಲೆ ಇದ್ದು ಆಡ್ತು. ಫ್ರೆಂಡ್ಸ್, ಈಗ ಇಂಡಿಪೆಂಡೆನ್ಸ್ ಡೇಗೆ ಮತ್ತೆ ಇನ್ನೊಂದು ಸೀಲಿಗೆ ಬಿಟ್ಟಾಗ ಖಾಲಿಯಾಗಿ ಮತ್ತೆ 10 ಚಿಲ್ಡ್ರಾಡಿ ಫಸ್ಟ್ ಪ್ರೈಸ್ ಹೊಡ್ಕೊಂಡು ತೊಂದ್ರಲ್ಲ ಈ ಕಪ್ಪು. ಪಿಲಾಂಕ ಇದು ಇದೆ, ಸಬ್ಜಾ ಪಿಲಾಂಕ ಅಣ್ಣ. ಮನೇಲಿ ಹಾಕಿದೆ ಪಟಾನ, ಅಪ್ಪ ಇದೆ, ಅಮ್ಮ ಇಲ್ಲ. ಇವಾಗ ಒಂದು ಬ್ಯಾಚ್ ಮರಿ ಮಾಡೋಣ ಮರ್ಗನ ಕೋಸಾಯ ಯಾ ಚಲಗನ ಶಿಕಲ ಮಾಡ್ದಲ್ಲ ರೆಗ್ದನ ರೆಗ್ದರ್ ಪ್ಲಾನ್ ಅದು ವೇಲಲ್ಲ ಅಣ್ಣ. ಇದು ಈಗ ತಾಮ್ರಲ್ಲಿ ಐತಲ್ಲ, ಇದೆಲ್ಲ ಇದೆ. 5 ವರ್ಷದಿಂದ ಆಡ್ತೀರಾ ಸರ್? ಅದು 5 ವರ್ಷದಿಂದ ಕಂಟಿನ್ಯೂಸ್ಲಿ 5 ವರ್ಷದಿಂದ ಅಕ್ಕಿ ಆಡ್ತಿದ್ದೆ. ಕಂಟಿನ್ಯೂಸ್ ಅಕ್ಕಿ ಆಡ್ತೈತೆ. ಪ್ಲೇಸ್ ಮೇಲೆ ಪ್ಲೇಸ್ ಮಾಡ್ತಿದೆ. ಒಟ್ನಲ್ಲಿ ನಿಮ್ಗೆ ಅಕ್ಕಿ ಬಿಟ್ರೆ ಆ ವರ್ಷ ಒಂದು ಯಾವ್ದ್ರಲ್ಲಾದ್ರೂ ಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ಇದು
ಹೆಣ್ಣು ನಮ್ದು. ಆಮೇಲೆ ಅಂತ ಹೆಸರು ಇಡ್ತಿದ್ವಿ. ಇದು ಹೆಣ್ಣು ಒಂದು, ಇದು ಹೆಣ್ಣು ಒಂದು. ಎಲ್ಲ ನನಗೆ ಇದು ಮಾಡ್ತಿದ್ದಾರೆ. ಸಪೋರ್ಟ್ ಎಲ್ಲ ಚೆನ್ನಾಗಿದೆ ನಂದು. ಹೋಗಂದ್ಮೇಲೆ ಏಳು ಬೀಳಿದ್ದೇ ಇರುತ್ತೆ. ಅಂತದ್ರಲ್ಲಿ ನಿಮ್ಗೆ ಕಷ್ಟ ಆಗಿದೆ ಯಾವಾಗ, ನಿಮ್ಗೆ ತುಂಬಾ ಇಷ್ಟ ಆಗಿದೆ ಯಾವಾಗ, ಅದ್ರ ಬಗ್ಗೆ ಇಷ್ಟ ಬಂದಿದ್ದು ಒಂದು ಇವನ್ ಸಿಲ್ಲಿತ್ತು ಫಸ್ಟ್. ಯಾರ್ದು? ರಾಜಣ್ಣ, ದೋಪಿ ರಾಜ. ಆಮೇಲೆ ನಂಗೆ ಇನ್ನೊಂದು ಹೇಳಿದ್ರಿ ನೀವು, ದೋಪಿ ರಾಜ. ನಾವು ಅವಾಗ 10 ವರ್ಷದಿಂದ ಅಕ್ಕಿ ಬಿಡ್ಬೇಕಾರೆ ಟೂರ್ನಮೆಂಟ್ ಗಳಿದ್ವು ಅಂತ. ಅದು ಇತ್ತು, ಎಲ್ಲ ಇತ್ತು. ನಮ್ದು ಇವ್ರು ಇತ್ತು. ಯಾರ್ದು ಸಿಲ್ಲು? ಮಡ್ಯ ಇವಂದು ರಾಜಂದು, ದೋಬಿ ರಾಜ. ಫಸ್ಟ್ ಮಾಡಿದ್ದು ಇವನೇ. 300 ರೂಪಾಯಿ. 300 ರೂಪಾಯಿ ಫಸ್ಟ್. 300 ರೂಪಾಯಿ ಕಟ್ಟೆ ಇದ್ ಮಾಡಿದೆ. ಇದು ಒಂದು ಧೂಮ ಬಿಟ್ಟೆ ನಾನು. ಫುಲ್ ಮಳೆ ಬರ್ತು, ಒಂದು ಫುಲ್ ಮಳೆ ಬಂತು, ಎಲ್ಲ ಆಯ್ತು, ಕೂರ್ತು, ಎಲ್ಲ ಆಯ್ತು. ಆಮೇಲೆ ಅರುಣ ಇವ್ರದ್ದು ಇತ್ತು, ದೋಬಿ ರಾಜ ಎಲ್ಲ ಇದ್ ಮಾಡಿದೆ. ಇದ್ರಿಂದ ಫಸ್ಟ್ ಇಂದ ಬಿಟ್ಕೊ ಬರ್ತಿದ್ದೀನಿ ನಾವು. ನಿಮ್ಗೆ ಅಂದಾಜು ಒಂದು ಎಷ್ಟು ವರ್ಷದಿಂದ ಶೋಕ? ನಂದು 10 ವರ್ಷ ಇತ್ತು. 10 ವರ್ಷದಿಂದ ಚಿಕ್ಕನೇ ಇದ್ದು ನಾನು. ಚಿಕ್ಕವರಿಂದ ಅಕ್ಕಿ ಶೋಕ್ ಮಾಡ್ತಾ ಇದ್ದೀರಾ? ನಮ್ಮ ತಾತ ನಮ್ ತಾತ ಇದ್ರು. ಇವರು ಇದು ಒಳ್ಳೆ ಶೋಕಿ ಅನ್ವರ್ ಅಂತ, ಶಾಮಿರಣ್ಣ ಹೇಳಿಲ್ವಾ, ಅನ್ವರ್ ಅಂತ. ಅಲ್ಲಿ ತಾತ ಕಾಲದಿಂದಾನು ಶೋಕ್. ಎಷ್ಟಿಂದ ಮಾಡ್ಕೊ ಬಂದಿದ್ದೀನಿ. ನನ್ಗೆ ಇದ್ ಮಾಡಿದ್ದು ಅರುಣ ಅವರೇ ಹೇಳ್ಕೊಟ್ಟಿದ್ದು ನಿಮ್ಗೆ? ಒಂದು ಅರುಣ, ಒಂದು ಅಕ್ಬಾರು. ಇವರಿಬ್ರಿಂದ ಇಲ್ಲ, ಇವರು 7 ಜನ ಇದಾಗ್ಬಿಟ್ಟಿದ್ದಾರೆ. ಈಗ ಅವರು ತೀರಾಗ್ಬಿಟ್ಟಿದ್ದಾರೆ 7 ಜನ. ನಮ್ಗೆ ಅರುಣ ಇದ್ ಮಾಡಿದ್ದು, ಹೆಂಗ್ ಬಿಡ್ಬೇಕು ಹೆಂಗಿಲ್ಲ ಅಂತ. ಅಣ್ಣ ಈಗ ಅರುಣ ಮತ್ತೆ ಇನ್ನೊಬ್ರು ಅಂದ್ರಲ್ಲ, ಅವರು ನಿಮ್ಮ ಅಣ್ಣವರು ಅರುಣ ಅನ್ನೋರು ಹಾಸನದವರೆಲ್ಲ ಎಲ್ಲ ಹಾಸನ. ಅವ್ರ ಬಗ್ಗೆ ಏನೋ ನಿಮ್ಗೆ ಗೊತ್ತಿರೋ ಪರಿಚಯ ಇದೆ ಮಾಡ್ಕೊಡಿ. ಅವ್ರ ಬಗ್ಗೆ ಪರಿಚಯ ಏನಾರಿದ್ರೆ? ಯಾರ್ದು? ಅರುಣ ಅವರು ಎಲ್ಲಿದ್ರು, ಏನು ಅವರು ಅಕ್ಕಿ ಬಿಡ್ತಾ ಇದ್ರು? ಇಲ್ಲ, ಇಲ್ಲೇ ಇದ್ರು. ಇದ್ದು ಏರಿ ಇದ್ರು. ಕೋತಾಬಾಯ ಬಲ್ತೀನಿ ಸರ್, ಶಂಗ್ರಿ. ಅವರು ಅಕ್ಕಿ ಬಿಡ್ತಾರಣ್ಣ? ಫಸ್ಟ್ ಅಕ್ಕಿ ಬಿಡ್ತಿದ್ರು. ಅವರು ಅಕ್ಕಿ ಬಿಡ್ತಿದ್ರು. ಒಳ್ಳೆ ಟೈಮ್ ಬಿಟ್ಟಿದ್ದಾರೆ ಅಣ್ಣ ಇವರು. ಅಕ್ಕನ ಮಗ ಇದ್ದಾರೆ. ಸ್ವಲ್ಪ ನಮ್ಗೆ ಸ್ವಲ್ಪ ಇದ್ ಮಾಡ್ತಿದ್ದಾನೆ, ನಮ್ಗೆ ಇದ್ ಮಾಡ್ತಾನೆ. ಸ್ವಲ್ಪ ಇದ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರಣ್ಣ. ಸಪೋರ್ಟ್ ಜಾಸ್ತಿ. ಅವ್ರ ಹತ್ರ ಒಳ್ಳೇದಿದ್ರೆ ಒಳ್ಳೆ, ಕೆಟ್ಟಗಿದ್ರೆ ಕೆಟ್ಟಗ್ ಮಾಡ್ತಾರ. ನಾವು ಇದ್ ಮಾಡಲ್ಲ ಅಣ್ಣ ಯಾರ್ತವ. ನನ್ಗೆ ಅರುಣ ಇದ್ ಮಾಡಿದ, ನನ್ಗೆ ಹೆಂಗ್ ಬಿಡ್ಬೇಕು ಹೆಂಗ್ ಅಂತ ನಾನು ಇದ್ ಮಾಡ್ಕೊಳ್ತೀನಿ. ಏನ್ ಹೇಳಿ, ಫಸ್ಟ್ ಇದ್ ಮಾಡ್ಕೊಳ್ತೀನಿ. ಇವಾಗ ನಮ್ಗೆ ಯಾರು ಗುರುಗಳು ಅಂತ ಯಾರು ಇಲ್ಲ. ಗುರುಗಳು ಅಂತ ಇರೋದೇ ಇವರು. ಇವಾಗ ನಮ್ ಹುಡುಗರು ಇದಾರಲ್ಲ, ಇವ್ರ ಸಪೋರ್ಟ್ ನಾವು ಅಕ್ಕಿ ಬಿಡ್ತಿದೀವಿ. ಒಟ್ಟೊಂದು ಟೀಮ್ ಎಲ್ಲ ನಮ್ಮ ಹುಡುಗರು. ಅವರು ಗುರುಗಳು ನಮ್ಗೆ ವಿದ್ಯಾ ಕಲಿಸಿದ್ರು ಯಾರು ಇಲ್ಲ. ನಮ್ಗೆ ಏನಕ್ಕಂದ್ರೆ ನಮ್ ತಾತ ಅವರಿಂದ ಶೋಕಿ ಐತೆ. ನಮ್ಮ ಸ್ವಲ್ಪ ಇವಾಗ ನಮ್ ಬೈಯರ್ ಇದಾರಲ್ಲ, ಅವರಿಂದ ನಮ್ಗೆ ಶೋಕಿ ಬರ್ತೈತೆ. ಅಕ್ಕಿ ಅಂದ್ರೆ ಪ್ರೀತಿ ಜಾಸ್ತಿ. ಅದು ಟೂರ್ನಿಮೆಂಟ್ ಇರ್ಲಿ, ನಾವು ಇದ್ ಮಾಡ್ಬಿಡ್ತೀವಿ. ನಾವು ಲಾರಿಗೆ ಹೋಗಲ್ಲ. ಏನ್ ಮಾಡ್ತೀನಿ ಗೊತ್ತಾ, ಇದ್ ಬಂದ್ರ ಸೀಸನ್ ಬಂದ್ರೆ ನಾನು ಲಾರಿಗೆ ಹೋಗಲ್ಲ, ಹಿಂಗೆ ಬಿಟ್ಬಿಡ್ತೀನಿ. ಅದು ಇದ್ ಸಿಗೋದು ಕಷ್ಟ ಪಡ್ಬೇಕು. ಇಲ್ಲ ಅಂತ ಅಕ್ಕಿನೂ ಆಡಲ್ಲ. ಅದು ಇವಾಗ ಆಡ್ಬಿಡು ಅಂತ ಬಿಟ್ರೇನು ಆಡಲ್ಲ. ಕಷ್ಟಪಟ್ರು ಅಕ್ಕಿ ಆಡೋದು. ಎಪ್ಪಗಳೇ ಇವನು ಏನ್ ಮಾಡ್ಬಿಟ್ಟ ಗೊತ್ತಾ, ಇದು ಅಕ್ಕಿಗೆ ಇದು ಏನ್ ಮಾಡ್ದ ಗೊತ್ತಾ, ಏನು ಮಾಲ್ ಬಿಡಕ್ಕೆ ಆಗ್ಬಿಟ್ಟಿದ್ದಾನೆ. ನನ್ ಬೇಡ ಅಂತ ಕೊಟ್ಬಿಟ್ಟಿದ್ದಾನೆ. 20 ನಿಮಿಷ ಹಂಗ ಆಡ್ತಿತ್ತು ಅಕ್ಕಿ ಕೊಡಕ್ಕೆ. ಇದು ನಾನು ಏನ್ ಹೇಳ್ದೆ, ಇಟ್ಕೊಳಪ್ಪ ಇದು ಇರ್ಲಿ ಅಕ್ಕಿ ಅಂತ ನಾನು ಹೇಳ್ದೆ ಅವ್ನಿಗೆ. ಇದು ಅಕ್ಕಿ ಇದ್ ಮಾಡಿದ ನನ್ಗೆ 9 ಗಂಟೆ 9 ಗಂಟೆ 3 ನಿಮಿಷ ಅಕ್ಕಿ. 9 ಗಂಟೆ 3 ನಿಮಿಷ ಯಾರಿದು? ಅದು ರೋಲಿಂಗ್ ಹೊಡೆದಿರೋದು ಈ ವರ್ಷ. 9 ಗಂಟೆ 3 ನಿಮಿಷ ಆಡಿ. ಫಸ್ಟ್ ಹೊಡೆದಿರೋದು. ಅದ್ ಬಿಟ್ರೆ ಕಲರ್ ಅಲ್ಲಿ ಹೊಡೆದಿರೋದು 2 ಅಕ್ಕಿನ ನಾವು ಟೈಮ್ ಹೊಡೆದಿರೋದು. 8 ಗಂಟೆ 45 ನಿಮಿಷ ಅಕ್ಕಿ ಆಡಿತ್ತು. ಟೈಮ್ ಮೇಲೆ ಅಕ್ಕಿ ಕೂರ್ತು. ಅದು ಅಕ್ಕಿ ಕೂಡ್ಬಿಡ್ತದು. ಏನ್ ಮಾಡಕ್ಕಾಗಲ್ಲ. ಟೋಟಲ್ ಟೈಮ್ ಈ ವರ್ಷ 15 ಗಂಟೆ 40 ನಿಮಿಷ ಅಕ್ಕಿ ಬಿಟ್ಟಿದ್ದೀವಿ. 2 ಅಕ್ಕಿ ಚೀನಿ ಮತ್ತೆ ಮತ್ತೆ ಇದ್ರೆ ಎಗ್ದಾರು 2 ಇದನ್ನ ಫಸ್ಟ್ ಪ್ಲೇಸ್ ಹೊಡ್ತಿದೀವಿ ಈ ವರ್ಷ. ಅಣ್ಣ ಇವುಗಳ ತಂದೆ ತಾಯಿ ನಿಮ್ಮ ಹತ್ರ ಇದಾವಣ್ಣ? ತಂದೆ ತಾಯಿ ಐತೆ, ಅಮ್ಮ ಸತ್ತೋಗ್ಬಿಟ್ಟೈತೆ, ಅಪ್ಪ ಐತೆ. ಆಡಿರೋ ಅಕ್ಕಿಗಳ ತಂದೆ ತಾಯಿ ಅಪ್ಪ ಯಾವ ಇದು ತೋರ್ಸ್ಕೊಡಕ್ ಇಷ್ಟಪಡ್ತೀರಣ್ಣ? ಆಯ್ತೈತೆ. ಈಗ ಜೊತೆಗಳು ಬಿಡಿ ಅಂದಾಗ ಫಸ್ಟ್ ಒಂದು ಪಿಲಂಕ ಜೊತೆ ಬಿಟ್ಟಿದ್ರ, ಅದ್ರ ಬಗ್ಗೆ ಹೇಳಿ ಅಣ್ಣ. ಸರ್, ಇದು ಪಿಲಂಕ ಬಂದು ಬೇಲೂರು ಬಾಲೆ ಅಂತ ಒಂದು ನಮ್ಮ ಮೂಡಿಗೆರೆ ಸಚಿನ್ ಅವರು ಒಂದು ಜಾತಿ ಮಾಡಿದ್ರು. ಪಿಲಂಕ ಇದ್ದಾರೆ ಸಾಲೆ ಸಾಲ ಹಯಾತ್ ಅಂತ ಮುಂತಾಸ್ ಮನೆಯಲ್ಲಿ ಒಂದು 2 ಪಿಲಂಕ ಆಡ್ತಿದ್ದು. ಒಂದು ಕಡ್ಡಿ ಮೇಲೆ ಅಕ್ಕಿ ಫಿನಿಶ್ ಮಾಡವು. ಆ ಸಾಲೆ ಸಾಲ ಹಯಾತ್ ತಂದಿ ಇವ್ರ ತಂದಿ ಜೊತೆ ಮಾಡಿ ಒಂದು ರೇಗ್ದಾರ್ ಪಿಲಂಕ ಬಂತು. ಆ ಪಿಲಂಕನ ಹೆಸರು ಬೇಲೂರು ಬಾಲೆ ಅಂತ ನಾವ್ ಇಟ್ಟಿದ್ದು. ಬೇಲೂರು ಬಾಲೆ ಅಂತ. ಅದು ಎಳ್ಕಲ್ಲಿ ಪಟ್ಟ ನಮ್ಮ ಹತ್ರ 8-9 ಗಂಟೆ ಆಡಿ ಒಳ್ಳೆ ಬಾಜಿ ಎತ್ಕೊಂಡು ಅಕ್ಕಿ ಬಿದ್ದೋಗೋದು.
ಅದಕ್ಕೆ ಬೇಲೂರು ಎತ್ಕೊಂಡ್ ಬಂದೆ ಮೂಡಿಗೆರೆ ಅಂತ ದೇವಸ್ಥಾನ ಹೆಸರಿಗೆ ಆ ಶಿಲೆ ಹೆಸರು ತಗೊಂಡಿಟ್ಟು ಅದಕ್ಕೆ ಹೆಣ್ಣದು ಬೇಲೂರು ಬಳೆ ಅಂತ. ಆದ್ಮೇಲೆ ಅದು ಅಣ್ಣ ಬಂದಿ ತಮ್ಮ ಬಂದಿ ಒಂದು 6:45 7 ಗಂಟೆ ಟೂರ್ನಮೆಂಟ್ ಅಲ್ಲಿ ಆಡಿದಾನೆ. ಮತ್ತೆ ಕಲ್ಲರಲ್ಲಿ ಹಾಸನ ಫಸ್ಟ್ 11 ಗಂಟೆ 16 ನಿಮಿಷ ಆಡ್ಬೇಕಾದ್ರೆ ಅವನು ಸಹಾಯ ಮಾಡಿದ. 4:45 ಆಡಿ 3ನೇ ಅಕ್ಕಿ ಇದು ಫಸ್ಟ್ ಆಡಿತ್ತು. ಇದಾದ್ಮೇಲೆ ಇದು ಸಪೋರ್ಟ್ ಮಾಡಿ 4:45 ಆಡಿ ವಿನ್ನರ್ ಮಾಡ್ಕೊಟ್ಟಿತ್ತು. ಬಾಕಿ ಸುಮಾರು ಕಡೆ ಬೇಲೂರು ಬಾಲೆ ಅಂತ ಅಕ್ಕಿ ಟೈಮ್ ಮಾಡಿದೆ ಸುಮಾರು ಅಕ್ಕಿ. ಅದ್ರಲ್ಲಿ ಬಂದು ಇವತ್ತ ಒಂದು ಅಕ್ಕಿ ತಿಳಿ ಎಲ್ಲೋ ಸಿಗಾಕೋಗ್ಬಿಟ್ಟಿತ್ತು. ಅದನ್ನ ಇವ್ರು ಜಾತಿ ಮಾಡಿ ಇಟ್ಕೊಂಡು ನಾನೇ ಅಂದೆ, ಜಾತಿ ಮಾಡಿಕೊಳ್ರಪ್ಪ ಇದನ್ನೆಲ್ಲ ಕಳಿಬೇಡಿ, ಸಿಕ್ಕಿದೆ ಯಾರ್ದು ಏನು ಕೇಳಕೊಬೇಡಿ ಇಟ್ಕೊಂಡಿರಿ ಅಂತ ಇಟ್ಕೊಂಡು ಮರ್ಯಾದೆ ಕೊಟ್ಟಿದ್ದಕ್ಕೆ 8 ವರ್ಷ ಆಯ್ತು ಅಕ್ಕಿ ಇಟ್ಟದು. 8 ವರ್ಷದಿಂದ ಪಟ್ಟ ಬಿಟ್ಕೊಂಡ್ ಬರ್ತಾ ಇದಾವೆ, ಆಡ್ತಾನೆ ಇದೆ. ಅದ್ರಪ್ಪ ತೀರೋಯ್ತು. ಇವನಬ್ಬ ಇನ್ನೊಬ್ಬ ಇದು ಆಡ್ನಲ್ಲ ತಮ್ಮ ಅವನೊಬ್ಬ. ಅದ್ ಬಿಟ್ಟು ಈಗ ಬಿಡಿಸ್ಕೊ ಬರ್ತಾ ಇದಾವೆ. ಇದಕ್ಕೆ ಈ ಹೆಣ್ಣು ಸೆಟ್ ಮಾಡಿದ್ದಾರೆ ನೋಡೋಣ ಅಂತ ಸಬ್ಜಾ ಪಿಲಂಗ. ಯಾಕಂದ್ರೆ ಅದು ದುಮಾ ಅದು ಯಾವ್ದು ಸಾಲೆ ನೀವ್ ಹೇಳಿ ಇದ್ರ ಬಗ್ಗೆ. ಇದು ಬಾಳ ಸರ್, ಇದು ಒಂದು 25-30 ವರ್ಷದ ಜಾತಿ ಸರ್. ಇದು ತುಮಕೂರ್ದು. ನಾವ್ಯಾಕೆ ಸುಮ್ನೆ ಇನ್ನೊಬ್ರ ಕೇಳಿ ನಮ್ಮ ಕೇಳಕ್ ಆಗೋದಿಲ್ಲ. ಅಲ್ಲಿಂದ ಬಂದು ಸಚಿನ್ ಮನೆಗೆ ಹೋಯ್ತು ಮೂಡಿಗೆರೆ ಚಿಕ್ಕಮಂಗ್ಳೂರು. ಅವ್ರ ಮನೇಲಿ ಬೇಲೂರು ಬಾಲ್ ಅಂತ ಹೆಸರಾಗಿ ಸುಮಾರು ಕಡೆ ಹೆಸರು ಮಾಡಿದಾವೆ. ಅದ್ರಲ್ಲಿ ಒಂದು ಕಾಸ್ನಿ ಪ್ಲಂಗ ನನ್ ಕೊಟ್ಟಿದ್ರು. ಒಂದು 9 ಗಂಟೆ 3 ನಿಮಿಷ 25 ನಿಮಿಷ ಆಡಿಸಿದೆ ಟೂರ್ನಮೆಂಟ್ಗೆ. ಸುಮಾರು ಬಣ್ಣ ಬಂದವೆ. ಕಾಸ್ನಿ ಬಂದೈತೆ, ಸಬ್ಜಾ ಬಂದೈತೆ, ತಿರಿಯಾಲ್ ಬಂದೈತೆ ಈ ಬಣ್ಣದಲ್ಲಿ. ಜಾಸ್ತಿ ಗಂಡಿಗೆ ಈ ಹೆಣ್ಣು ಮಾಡಿದ್ದೀರಾ? ಈ ಹೆಣ್ಣು ಸೆಟ್ ಮಾಡಿದೀವಿ ಸರ್. ಈಗ ಅದ್ರಲ್ಲಿ ಪಟ್ಟ ಆಡ್ತಿದ್ದಾವೆ. ಅದಕ್ಕೆ ಈ ಸತಿ ಚೆಕ್ ಮಾಡ್ತಾ ಇದೀವಿ. ಒಳ್ಳೆ ಬಾಜಿ ಅಕ್ಕಿಗಳು, ಒಳ್ಳೆ ಬಾಜಿ 7, 8, 10 ಬಾಜಿ ಮಾಡ್ತವೆ. ಫಿನಿಶಿಂಗ್ ಚೆನ್ನಾಗಿ ಬಾಜಿ ಹೆಂಗೆ ಬರ್ತದೆ ಆತರ ಉಡಾನ್ ಜಾಸ್ತಿ ಇವಕ್ಕೆ. ಒಳ್ಳೆ ಕಶ್ಪೀಟರ್ ಮೇಲೆ ಅಕ್ಕಿ ಆಡಿದೀವಿ. ಕಶ್ಪೀಟ್ ಎಷ್ಟು ಬರ್ತವೆ ರೆಗ್ಯುಲರ್ ಪ್ಲೇಂಕ್ ಮೇಲೆ. ಕಶ್ಪೀಟ್ ಬಂದ್ರೆ ಒಳ್ಳೆ ಟೈಮ್, ಒಳ್ಳೆ ಬಾಜಿ, ಒಳ್ಳೆ ನಿಗಾ ಎಲ್ಲ ಇರುತ್ತೆ ಅಕ್ಕಿಲಿ. ಬಹಳ ಚೆನ್ನಾಗಿರುತ್ತೆ. ಆಮೇಲೆ ದುಮಾ ಬರುತ್ತೆ, ಬ್ರೀಡಿಂಗ್ ಬರ್ತದೆ. ಅದು ಉಡಾನ್ ಕಮ್ಮಿ, ತಿಳಿ ಬರ್ತದೆ. ಅದು ಮುಂದಕ್ಕೆ ಫೀಚರ್ ಆಗುತ್ತೆ. ಅದು ಅಂದ್ರೆ ಬ್ರೀಡಿಂಗ್ ಅದು ಒರಿಜಿನಾಲಿಟಿನೇ ಧೂಮಾ ಪಿಲಂಕಾವು. ಸಾಲೆ ಅಂತ ಸಾಲೆ ಹಯಾತ್ ಅಂತ ಅವ್ರ ಹೆಸರು ಇಟ್ಟಿದ್ರು. ಮುಂತಾದ ಅಂತ ಎಲ್ಲ ಹಳೆ ಸಾರ್ ಒಂದು 30 ವರ್ಷದ್ದು. ಆವಾಗ ನಮ್ಗೆ ಇನ್ನು ಸರಿಯಾಗಿ ಮೀಸೆ ಕಮ್ಮಿ ಬಂದಿದ್ದು. ಆ ಟೈಮ್ ಶೋಕಿ ಮಾಡ್ತಿದ್ವಿ ನಾವು. ಬಹಳ ಶೋಕಿ ಮಾಡ್ತೀವಿ. ಪುಕ್ಕದಿಂದ ಶೋಕಿ ಮಾಡೋದು. ಪಾರ್ವಳಿ ಪುಕ್ಕ ತಗೊಂಡು ಆರ್ಸಿ ಶೋಕಿ ಕಲ್ತವ್ರು ನಾವು ಶೋಕಿನ. ತಂದೆ ಎಲ್ಲ ಶೋಕಿ ಮಾಡೋರು. ಆಗ ನಮ್ಗೆ ಕಕ್ಕಿ ಕೊಡ್ತಾ ಇದ್ದಿಲ್ಲ ಕೈಗೆ. ಆಗ ಏನ್ ಮಾಡುವ, ಈ ಪುಕ್ಕ ಉದುರ್ತಾವಲ್ಲ ತಗೊಂಡೋಗಿ ನಾವು ಅವ್ರ ತರ ಶೋಕಿ ಮಾಡ್ತಾ ಇದ್ವಿ. ಉಪ್ಪು ಗಾಡಿ ಆಡ್ಕೊಂಡು ಆ ತರ ಶೋಕಿ ಮಾಡ್ಕೊಂಡು ಆ ಶೋಕಿ ಕಲ್ತಿ. ಆಮೇಲೆ ನಮ್ಮ ತಂದೆ ಒಂದೇ ಮಾತೇನಿದು, ಯಾವೊಂದ್ ದಾಬಡಿ ಹೇಲ್ ಕರಿಯಲ್ವೋ ಅವ್ನ್ ಶೋಕಿ ಕಲಿಯಲ್ಲ. ತಾಕ್ಪಾಟಿಗೆ ಇಡ್ತಾನೆ, ಶೋಕಿ ಮಾಡ್ತಾನೆ, ದುಡ್ಡು ಖರ್ಚು ಮಾಡ್ತಾನೆ. ಅವ್ನು ದುಡ್ಡು ಆಗ್ಲಿ ಏನಾಗ್ಲಿ ಅವ್ನು ಹೋಯ್ತಾನೆ. ಅಕ್ಕಿ ಇಟ್ಟಿ ಶೋಕಿ ಮಾಡ್ತೀನಿ, ಅದು ಗೌರವ ಕೊಡ್ತೀನಿ ಅಂದ್ರೆ ಅವ್ನ್ ದಾಬಡಿ ಅವನ ಮನೆಯಾಗ್ಲಿ ಇನ್ನೊಬ್ರು ಅಕ್ಕಿ ಸೇವೆ ಮಾಡ್ಬೇಕು. ತಂದೆ ತಾಯಿ ಸೇವೆ ಮಾಡಕ್ಕೆ ನಮ್ಗೆ ದೇವ್ರು ಅಭಿಮಾನ ಕೊಟ್ಟಿದ್ದಾನೆ. ಅದ ನಾವು ಮಾಡಲ್ಲ. ಆದ್ರಿಂದ ಇದು ತಿಕ್ಕುತ್ತಾನೆ ನಮ್ಮ ದೇವ್ರು ಮನುಷ್ಯನ. ದೇವ್ರು ಇದನ್ನ ತಿಕ್ಕುತ್ತಾನೆ. ಒಂದ್ ಕುದುರೆ ಸಾಕ್ಲಿ, ಒಂದ್ ಏನೇ ಸಾಕ್ಲಿ, ಅದಕ್ಕೆ ಒಂದು ನಿಗಾ ನೋಡ್ಕೊಂಡ್ರೆ ಅದು ನಮಗ್ ಕಾಪಾಡ್ಕೊ ಬರುತ್ತೆ. ಇಲ್ಲ ಅಂದ್ರೆ ನೋಡಿ, ಮೊನ್ನೆ 2 ಅಕ್ಕಿಲಿ 3 ಅಕ್ಕಿಲಿ ನಮ್ದು 24 ಗಂಟೆ ಅಕ್ಕಿ ಟೂರ್ನಮೆಂಟ್ಗೆ ಆಗೋದು ಕಲರ್ಗೆ. 1 ಅಕ್ಕಿ ಮಿಸ್ ಆಯ್ತು. ಈಗ 1 ಅಕ್ಕಿ ಫಸ್ಟ್ನೇ ಅಕ್ಕಿನೇ 8:45 ಆಡಿ ಮಿಸ್ ಆಯ್ತು ಅಂತ ಇನ್ 2 ಅಕ್ಕಿ ಬಂದ್ ಕೊಟ್ಟು. ಏನ್ ಕೊಟ್ಟು, ನಮ್ಮ ನಿಯತ್ತು ನಮ್ ಜೊತೆ ಇತ್ತು. ಒಂದ್ ಹೋದ್ರೆ ಹೋಗ್ಬಿಡಪ್ಪ, ನೀ ನಮ್ಗೆ ಸಾಕಿದ್ಯಾ. ನಾವಂತ ಒಂದು 6:45 ಒಂದು 9:03 ಸಾಕು ಬಂತು. 2 ಪ್ಲೇಸ್ ಅದೇ ಹೊಡ್ಕೋತು. ಇನ್ನಷ್ಟು ದೇವ್ರ ವಿಷಯದಿಂದ ಕತ್ತಿ ಇಟ್ಟಿದ್ದಾರೆ ಅದೇ ಪ್ಲೇಸ್ಗೆ. 2ನೇ ವರ್ಷ ನಾವು ಕಂಟಿನ್ಯೂ ಆಕ್ಟಿವ್ ಹೊಡ್ಕೊಂಡ್ರೆ 2 ವರ್ಷ ನಮ್ಗೆ ಒಂದು ಅರ್ಧ ಅಕ್ಕಿದ್ದು ಬೆಳ್ಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಸುಮಾರು ಪಾನ್ಸರ್ಗಳಿದಾವೆ. ಮತ್ತೆ ನನ್ನ ತಮ್ಮ ಒಂದು 25,000 ರೂಪಾಯಿ ಪಾನ್ಸರ್ ಇಟ್ಟವನ್ನ ಟೂರ್ನಮೆಂಟ್ ಹೊಡೆದ್ರೆ. ಇನ್ ಸುಮಾರು ಒಂದ್ ಕಡೆ ಬರಿದೆ. ಅದೆಲ್ಲ ಹೆಸರು ಈಗ ಬೇಡ, ಯಾಕಂದ್ರೆ ಇನ್ನೂ ಅಲ್ವನ್ಸ್ ಆಗಿಲ್ಲ ಅವು. ಹೊಡಿಲಿ ಅಣ್ಣ, ಎಷ್ಟು ವರ್ಷ ಅದೇ ತರ ಹೊಡಿಲ್ಲ. ನಾವು ಸಾಕಷ್ಟು ನಮ್ಮ ಹುಡುಗರಿಗೆ ನಾವು ಸ್ವಲ್ಪ ದೂರ ಇದ್ದೇವೆ. ನೀವು ಕಷ್ಟಪಟ್ಟು ನಾವು ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಈಗ ನಮ್ಗೆ ವಯಸ್ಸಾಯ್ತಾ ಬಂತು, ನಮ್ಗೆ ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಜಾಸ್ತಿ ಇರುತ್ತೆ. ಹಾಗಾಗಿ ನಾವ್ ಹೇಳ್ತೀವಿ ವಿದ್ಯಾನ ಅದನ್ನ ತಿಕ್ಕೊಂಡ್ ಹೋಗಿ, ಅದು ಬಿಟ್ಟು ಮುಂದೆ ದಾಟಕ್ ಹೋಗ್ಬೇಡಿ. ನಾವ್ ಇಲ್ಲದ ಮೇಲೆ ಆ ಕೆಲಸ ಮಾಡಿ. ನಾವು ಇಲ್ವಾ, ನಿಮ್ಮ ತಲೆ ತಾನಾಗಿ ಉಪ್ಸಿ ನಾವ್ ಇದೀವಾ, ನಮ್ಮನ್ನ ಒಂದ್ ಮಾತು ಕೇಳಿ. ಅಣ್ಣ ಈ ಹುಗ್ರಲ್ಲಿ ಕಸ ಐತೆ, ಏನಕ್ಕೆ ಐತೆ, ಬಿಡಪ್ಪ ನೀರ್ಗೆ ಹಾಕಿ ನನಗೆ ಬಿಡು, ತಾನಾಗೆ ಬರುತ್ತೆ. ಈ ತರ ನಾವ್ ಹೇಳ್ಕೊಡ್ತೀವಿ. ನಿಮ್ಗೆ ಬ್ಲೇಡ್ ತಗೊಂಡ್ ಕೆರಿ, ಚಾಕ್ ತಗೊಂಡ್ ಕುಯ್ಯ ಅಂತ ಹೇಳಲ್ಲ ನಾವು. ಆಯ್ತಾ, ಏನ್ ಮಾಡ್ತೀವಿ, ಒಂದ್ ಕಾಲು 5 ನಿಮಿಷ ನೆನೆಯಕ್ ಹಾಕಪ್ಪ, ಒಂಚೂರು ಅದೇ ಬಿಡ್ತೀವಿ. ಗಟ್ಟಿ ಆಗ್ಬಿಟ್ಟು ಉಗ್ರಿಗೆ ಬಿಡಲ್ಲ ಅದು. ಉಗ್ರು ಏನ್ ಮಾಡ್ತಾವೆ, ಸ್ವಲ್ಪ ತೆಗಿತಾವ, ಚೂರ್ ಬರ್ತಾ ಕಿತ್ಕ ಬಂದ್ಬಿಡ್ತಾವೆ. ಅಕ್ಕಿಗೆ ನಾವು ಅದ್ರ ಗೊತ್ತಿರುತ್ತೆ, ನಮ್ಗ್ ಗೊತ್ತಿರಲ್ಲ. ನೋಡಿ ಮೊನ್ನೆ ಆ ಬೆಳ್ಳು 7 ಗಂಟೆ ಸೆಟ್ಟಿಂಗ್ ಆಡಿತೆ, ರೋಲಿಂಗ್ ಬಿಡ್ಬೇಕೀಗ. ಚಾಲೆಂಜ್ ನಮ್ಮ ತಾಮ್ರಲ್ಲ ಚಾಲೆಂಜ್ ಬೇರೆ ಮಾಡ್ಬಿಟ್ಟ ನಮ್ಮ ಹುಡುಗ. ಇದು ಫಸ್ಟ್ ಪ್ಲೇಸ್ ಹೊಡ್ಕೋತೀನಿ ಸತಿ ಅಂತ. ಈ ನಮ್ ಸಣ್ಣ ಹುಡುಗರು ಅಕ್ಕಿ ಮೇಸೆ ಗೊತ್ತಲ್ಲ,
ಅದು ಏನು ಕಾಲು ಮುಂದೆ ಇಟ್ಟಿತ್ತ ಡೋರ್ ಮುಚ್ಬಿಟ್ಟು ಅವನೇ ಕಾಲ್ ಬೆಳ್ಳ ಕಿತ್ಕೊಂಡೇ ಬಂದ್ಬಿಡ್ತು. ಆ ನೋವುಗುವೆ ಬಿಡ್ಲೇಬೇಕು, ಅದೇ ತಾಂಬ್ರ ಅಂತ ಈಗ ಬಿಡ್ಲಿಲ್ಲ ಅಂತ ನಾಶಿಕೆ ಮನೆ ಹೋಗತ್ತಾರ ಅಂತ 3 ಗಂಟೆ ಹಂಗೂ ಆಡಿತ್ತು ಸೆಟ್ಟಿಂಗು. ಬಿಟ್ಟು 5 ಗಂಟೆ ಮೇಲೆ ಆಗಿಲ್ಲ, ಅದಕ್ಕೆ ಬಿಸಿಲು ಏರ್ಕೊಬಿಡ್ತು. ಏರ್ತು ಬಿಸಿಲುವೆ ಅಕ್ಕಿ ದಮ್ಕಸ್ ಸ್ವಲ್ಪ ನಾವು ರಶ್ ಕೊಟ್ಟಿದ್ವಲ್ಲ ನೋವಿಗೆ, ಆ ದಮ್ಕಸ್ಗೆ ಅಕ್ಕಿ ಮುಂದೆ ಹೋಗಾಗಿಲ್ಲ. ಮಧ್ಯಾಹ್ನ 3 ಗಂಟೆ ಅಕ್ಕಿ ಆಡ್ಕೊತೀರಿ ಅವತ್ತು. ಹಂಗೆ ಒಂದು ಉಗ್ರ ನೋವು ನೋವು ಆದ್ರೆ ಆಗತ್ತೆ. ಮತ್ತೆ ಅದ್ರಲ್ಲಿ ಬಿಸಿಲು ಜಾಸ್ತಿ ಆಗ್ಬಿಡ್ತಾ, ಸ್ವಲ್ಪ ಕಮ್ಮಿ ಆಗ್ ದಮ್ಕಸ್ ಜಾಸ್ತಿ ಆಗ್ಬಿಡ್ತು. ರಶ್ ಆಗ್ಬಿಡ್ತು ಒಂದ್ ವಾರ. ದಮ್ಕಸ್ ಮಾಡ್ಬಿಟ್ಟು ಅಕ್ಕಿ ಕಮ್ಮಿ ಮಾಡ್ತು, ಪರವಾಗಿಲ್ಲ ಮರ್ಯಾದೆ ಉಳಿಸಿದೆ. ಈ ಅವತ್ತೇನಾರ ಒಳ್ಳೆ ಗಾಳಿ ಇದ್ದೀಯ ಕಾಲಿಗೆ ನೋವು ಆಯ್ತಿತ್ತು ಅಂದ್ರೆ 10 ಗಂಟೆಗೆ ಮೀರ್ಸೋಷ್ಟು ತಾಕತ್ ನಾವು ಅಕ್ಕಿಗೆ ಕೆಪಾಸಿಟಿ ಇಟ್ಟಿದ್ದು. ವರ್ಷ ನೀನ್ ಬೆಳೆಸ್ಕೊಂಡಿದ್ಯಾ ಹೋಗು ಅಂತ. ಏನೋ ನಮ್ಮ ದುರಷ್ಟಿಷ್ಟ, ನಮ್ಮ ಹುಡುಗರು ಸ್ವಲ್ಪ ಹಾವು ಅನ್ನೋಬಿಟ್ರು. ಅದಕ್ಕೆ ಅಂತೀನಿ, ಅಹಂಕಾರ ಮಾಡಿ ದುರಹಂಕಾರ ಮಾಡಕ್ ಹೋಗ್ಬೇಡಿ, ಶೋಕಿ ಮಾಡಿ ಜಾಸ್ತಿ ಬುದ್ಧಿ ಪಡಿಸ್ಬೇಡಿ. ಅತಿ ಬುದ್ಧಿ ತಾನಾಗೆ ತೆಗೆಯುತ್ತೆ. ನಾರ್ಮಲ್ ಬುದ್ಧಿ ಬಿಡ್ಬೇಕಾ, 4 ನಮ್ಮ ಹುಡುಗರು ಕರ್ಕೋಬೇಕು, ನೋಡಪ್ಪ ಕೂತ್ಕೋಬೇಕು, ಟೀಗಿ ಕುಡ್ಕೋಬೇಕು, ನೋಡ 2 ಅಕ್ಕಿ ರೆಡಿ ಮಾಡಿದೀವಿ, ಯಾವ್ದು ನಿಮ್ಗೆ ಯಾವ್ದು ಬಣ್ಣ ಚೆನ್ನಾಗಿದೆ, ಯಾವ ಕಲರ್ ಚೆನ್ನಾಗಿದೆ, ಯಾವ ಉಡಾನ್ ಸೆಟ್ಟಿಂಗ್ ಐತೆ ನೋಡ್ರಪ್ಪ ಅಂತ. ಅಣ್ಣ ನಾನು ನೋಡಿದ್ದೀನಿ ಬೆಳಿಗ್ಗೆ ಸಾಯಂಕಾಲ ಗಂಟೆ ಈ ತರ ಈಗ ಮಾಡೈತೆ ಅಣ್ಣ, ನಾನು ಹಿಂಗೆ ನೋಡಿದ್ದೀನಿ ಅಂದ್ರೆ ಇಬ್ರು ಡಿಸೈಡ್ ಮಾಡ್ಬಿಟ್ಟು ಅದು ಬಿಡ್ರಪ್ಪ ಅಂತ ಹೇಳ್ಬಿಟ್ಟು ಸಾಯಂಕಾಲ ಅಕ್ಕಿನ ಬಂದು ಮೇಯಿಸಿ ನೀರು ಕುಡಿಸಿದೆ. ನಾವೇ ಬೀಗ ಹಾಕೊಂಡು ಹೋಗೋದು, ಯಾಕಂದ್ರೆ ಮಕ್ಳಿಗೆ ಕೊಡಲ್ಲ. ಈ ಹುಡುಗರು ಕಿತಾಪಿತಿ ಮಾಡ್ತಾವಂತ ಅಕ್ಕಿ ಹಾಕೊಂಡು ಹೋಗ್ಬಿಡ್ತೀವಿ ನೀರು ಕುಡಿಸಿ ಅವ್ರ ಮುಂದೆನೆ. ಬೆಳಿಗ್ಗೆ 5 ಗಂಟೆ ಇವ್ರಿಗಿಂತ ಮುಂಚೆ ಬಂದು ಇವ್ರು ಬಾಕಿ ತಟ್ಟಿ ನಾವು ಮತ್ತೆ ಅಕ್ಕಿ ನೀರು ಕುಡಿಸಿ ಟೀಗಿ ಕುಡ್ಕೊ ಬಂದು ಅಕ್ಕಿಗೆ ಏನು ನಾವು ತಗೊಂಡೋಗ್ಬೇಕು, ನಮ್ಮ ಹುಡುಗ ಕರೆಸಿ ಒಬ್ಬ ಬರೋದ್ ಲೇಟ್ ಆಗತ್ತೆ, ಒಬ್ಬ ಜಲ್ದಿ ಬರ್ತಾನೆ, ಎಲ್ಲ ಕಿಚ್ಚು ಮಾಡ್ಕೊಂಡು 6 ಗಂಟೆ 6 ಅಕ್ಕಿಗೆ ನಾವು ರಿಲೀಸ್ ಮಾಡ್ತೀವಿ. ಆ ದೇವ್ರದಿಂದ 5 ಗಂಟೆ ಆಡ್ರು ನಮ್ದೇ, 5 ನಿಮಿಷ ಆಡ್ರು ನಮ್ದೇ, ಏನು ಮಾಡಕ್ಕಾಗಿಲ್ಲ ಅದ್ ಗಾಳಿಗೆ ಹೋದ್ಮೇಲೆ. ಹಾಗಾಗಿ ನಮ್ದು ಈ ವರ್ಷ ನೋಡಂತಿದೀವಿ, ಒಂದ್ ಒಳ್ಳೆ ಟೈಮ್ ಬಿಡ್ಬೇಕಂತಿದೀವಿ, ಬಿಡ್ತೀವಿ. ದೇವ್ರು ನಮ್ಗೆ ಸಹಕಾರ ಮತ್ತೆ ನಮ್ಮ ಫ್ರೆಂಡ್ಸ್ ಸಹಕಾರ ಮಾಡಿದ್ರೆ ಅವ್ರ ಆಶೀರ್ವಾದದಿಂದ ನಾವ್ ಬಿಡ್ತೀವಿ ಅನ್ನೋ ನಂಬಿಕೆ ಐತೆ. ಈ ಸಲ ಒಂದು ಕತ್ತಿ ಎತ್ಕೋಬೇಕಂತ ಇದೀವಿ. ಎಲ್ಲಾ ಸೇರ್ಕೊಂಡು ನಮ್ಮ ಹುಡುಗರೆಲ್ಲ ಟೀಮ್ ಇಂದ ಸಹಾಯ ಮಾಡಿದ್ರೆ ಎತ್ಕೋತೀವಿ. ಆದ್ರೆ ಬೇಜಾರು ಮಾಡ್ಕೊಳ್ಳೋದು, ಸಣ್ಣ ಮುಷಿಕೆ ನಷ್ಟ ಮಾಡ್ಕೊಳ್ಳೋದು, ನೀವೇನೇ ಮಾಡ್ಕೊಳ್ಳಿ, ಆ ಕತ್ತಿ ಹೊರದ್ಮೇಲೆ ಹೋಗಿ. ಕತ್ತಿ ಅದಲ್ಲ, ನಾವು ವಿನ್ನರ್ ಆದ್ಮೇಲೆ ನಾವು ಜಗಳ ಕತ್ತಿ ಹಿಡ್ಕೊಳ್ಳೋದೆ ಕತ್ತಿಲಿ. ಅದಕ್ಕಿಂತ ಮುಂಚೆ ಕತ್ತಿ ಬರೋ ಗಂಟೆ ನಮ್ಗೆ ಸಹಕಾರ ಕೊಡಿ. ನಿಮ್ಮನೆ ಬಾಕ್ಲಿಗೆ ಬರೋದು, ನನ್ನ ಮನೆ ಬಾಕ್ಲಿಗೆ ಬರಲ್ಲ. ಅದು ಜಗಳ ಮಾಡ್ಕೊಂಡು ಹೋಗ್ಬೇಡಿ. ನಾಳೆ ಸಹ ಮೀಸೆ ತಿರ್ಸಿ ಮಾತಾಡ್ಬೇಕಾ ನೀವು, ಕತ್ತಿ ಹೊಡ್ದೀವಿ ಅನ್ಬೋದು. ಇವಾಗ ಜಗಳ ಆಡ್ಕೋಬಹುದು, ನೀವು ನಾಳೆ ಮತ್ತೆ ಬಂದಾಗ್ಬೋದು. ಸಾಯೋವರೆಗೂ ಕತ್ತಿ ಹೊಡ್ದು ಯಾಪನ ಇರ್ತೀನಿ ಮನ್ಸುಗಳಲ್ಲಿ. ಅದನ್ನ ತಿಳ್ಕೊಂಡು ನೀವು ಮಾಡ್ಬೇಕು. ಅವ್ನ್ ಬೈದ ಇನ್ ಹೋದ ಅಂತ ಹೋಗೋದಲ್ಲ, ದಾಬಡಿ ಬಿಟ್ಟು ಅವ್ನ್ ಮೆಟ್ಟ ಹೊಡೆದ್ಬಿಡ್ಲಿ, ಕತ್ತಿ ಹೊಡೆ ಗಂಟೆ ನಾನು ಅನ್ಬೇಕು ಮನ್ಸಲ್ಲಿ. ಅದೇ ಭಾವನೆ ಇರ್ಬೇಕು ಮನುಷ್ಯನ್ಗೆ. ಒಂದು ಛಲ ಮಾಡ್ತೀವಿ, ಆ ಛಲಕ್ಕೆ ತಾನಾಗಿರ್ಬೇಕು, ಅದೇನೇ ಆಗ್ಲಿ. ಅದು ದಯವಿಟ್ಟು ಫ್ರೆಂಡ್ಸ್ ಯಾರೆಲ್ಲ ಹೇಳ್ದೆ ನಾನು, ಒಂದು ಶೋಕಿ ಮೇಲೆ ಹಠ ಮಾಡಿದ್ಮೇಲೆ ಹಠ ಆಗಿರ್ಬೇಕು. ಆದ್ರೆ ಅಹಂಕಾರ ಇರಬಾರ್ದು. ಸಮಾಧಾನ ಮಾಡಿಸಿ ಎಲ್ಲಾ ಮಾಡಿಸಿ ಹುಡುಗರ್ನ ತಗೊಂಡು ಜೊತೆಲಿ ಹೋದ್ರೆ ತಾನಾಗಿ ಅಕ್ಕಿ ಆಡಿದ ಸರ್. ಅಕ್ಕಿಗೆ ನಾವೇನು ಅದಕ್ಕೆ ಏನು ಮಾಡಂಗೇನಿಲ್ಲ. ಅದಕ್ಕೆ ಏನ್ ಟೈಮಿಗೆ ತಿನ್ನಿಸ್ಬೇಕು, ಅದೇನ್ ಟೈಮ್ ನೀರ್ ಕುಡಿಸ್ಬೇಕು, ಅದೇನು ಆಗಿದೆ ಅದಕ್ಕೆ ನೋವು ನಾ ನೋಡ್ಕೊಂಡ್ರೆ ಅದು ಹೇಳ್ತಾನಿರ್ತೇನೆ. ನಾವು ದಾವಡಿಗೆ ಹೋದಾಗ ಅದೇ ಮಾತಾಡ್ತೈತೆ ನಮ್ ಜೊತೆ. ಹುಡುಗರು ತಿಳಿಯಲ್ಲ, ಅಕ್ಕಿ ಇದೆಯಲ್ಲ ಅದು ನಾವು ಮೇವು ಹತ್ರ ಹೋದಾಗ ಅದನ್ನೇ ಮಾತಾಡುತ್ತೆ. ಅದನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಚಾಲುಕಬೇಕು. ಇವತ್ತು ಯಾಕೆ ಇದು ಮಂಕಾಗೈತೆ, ಇವತ್ತು ಯಾಕೆ ಹುಲಿ ಆಗೈತೆ, ಇವತ್ತು ಯಾಕೆ ಸೈಡಿಗೆ ಹೋಯ್ತಾ ಇತ್ತು, ಏನ್ ಕತೆ ಇದು, ನನ್ಗೆ ಏನೋ ಕೊಡ್ತಾವ ಸಿಗ್ನಲ್, ನಾನು ತಿಳಿಬೇಕಲ್ಲ ಅಂತ ಅವ್ನ ಕಡೆ ಗಮನ ಕೊಟ್ಟು ಅವ್ನ ತಿಳಿದ್ರೆ ನಾನು ಅರ್ಧ ಗಂಟೆ ಕೂತ್ಕೊಂಡು ಸಮಾಧಾನ ಕೂತ್ಕೊಂಡು ನೋಡ್ಬೇಕು. ಅದನ್ನ 5 ನಿಮಿಷ ದಾಬಡಿಲಿ ಬಿಟ್ಬಿಟ್ಟು ಮೇಯಕ್ಕೆ ಬಿಟ್ಟು ಒಂದು ಚೇರ್ ಹಾಕೊಂಡು ನಾನು ನೋಡಿ ಅದಕ್ಕೆ ತಿಳ್ಕೊಬೇಕು, ಇದ್ ಯಾಕೆ ಏನ್ ಕತೆ ಅಂತ. ಒಂದ್ ಸ್ವಲ್ಪ 90% ಗೊತ್ತಾಗಿರೋದು ಬೇಡ, 10% ಗೊತ್ತಾದ್ರೆ ನಾನು ಏನಾರ ಮಾಡ್ಬೋದು. ನಾನು ತಲೆ ಬುದ್ಧಿ ಇರೋ ಮನುಷ್ಯ. ಇದು ಹಿಂಗೆ ಆಗಿದಪ್ಪ, ಮೂಗ್ ಮೇಲೆ ಕೂದ್ಲೆ ಹಾಕ್ಬಿಡ್ತಾ, ಅಕ್ಕಿ ಬೆಳಿಗ್ಗೆ ಉಡಾನು ಮಾಡಲ್ಲ, ಹುಷಾರಿ ಜ್ವರ ಬಂದಿರ್ತದೆ ಅದಕ್ಕೆ. ಅಂದ್ರೆ ಈ ಮೂಗ್ ಮೇಲೆ ಕೂದ್ಲು ಸ್ವಲ್ಪ ಎತ್ಕೊಬಿಡ್ತದೆ, ಶಿಂಕ್ ಆಗತ್ತೆ ಅಕ್ಕಿ ಮೂಗ್ ಮೇಲೆ. ಅದಕ್ಕೆ ಅವಾಗ ಜ್ವರ ಇದೆ ಅಂತ ತೋರ್ಸ್ಕೊಡ್ತೀರ ಒಂದ್ಸಲ ಹೆಂಗೆ ಅಂತ. ಈ ಜಾಗದಲ್ಲಿ ಅಕ್ಕಿಗೆ ಇಷ್ಟಕ್ಕೆ ತುದಿ ಕೂದ್ಲು ಎತ್ಕೊಬಿಟ್ಟು ನಿಂತ್ಕೊಬಿಡ್ತದು. ಅದೇನಕ್ಕೆ ಹೇಳತ್ತಂದ್ರೆ ನನಗೆ ಜ್ವರ ಬಂದಿದೆ, ನಾನು ಟ್ರೀಟ್ಮೆಂಟ್ ಮಾಡುವಂತ ಅದು ಹೇಳಕ್ಕೇನೆ ಅದು ಕೆಲಸ ಮಾಡುತ್ತೆ. ಈಗ ಈ ಮೂಗಿದೆಯಲ್ಲ, ಮೂಗಿಂದ ಕೂದಲು ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿ ಎದ್ದಂಗೆ ಅದಲ್ಲ, ಅದು ಹೊಸ ಕೂದಲು ಬೇರೆ ಬರ್ತವೆ. ಆ ಟೈಮ್ ಉಡಾನ್ ಕಮ್ಮಿ ಮಾಡ್ತಕ್ಕೆ ಹಿಂಗಿರವು ಹಿಂಗೆ ಎದ್ದು ಬಿಡ್ತವೆ. ಎದ್ದು ಅಕ್ಕಿ ಚೂರು ಮಂಕ್ ಮಾಡ್ಕೊಳ್ತೆ. ಮಂಕ್ ಮಾಡಿದಾಗ ನಾವು ತಿಳ್ಕೊಬೇಕು ಅದಕ್ಕೆ ಜ್ವರ ಇದೆ, ಅದಕ್ಕೆ ಏನಾರ ಮಾತ್ರೆ ಗೀತೆ ಹಾಕಿ ಒಂದ್ 2 ದಿನ ಅಷ್ಟು ಕೊಂಡಿ ಅದ್ ನೋಡೋಣ. ಆಮೇಲೆ ಏನೇನ್ ಪ್ರಾಬ್ಲಮ್, ಇನ್ನೇನ್ ಬೇನ್ ಪ್ರಾಬ್ಲಮ್ ಇದೆ ಚೆಕ್ ಮಾಡ್ಕೋಬೇಕು. ಅಕ್ಕಿ ಯಾಕೆ ಅರ್ಧ ಹೊಟ್ಟೆ ಮೇಯ್ತೈತೆ, ಯಾಕೆ ನೀರ್ ಕುಡಿತಲ್ಲ ಇವತ್ತು, ಎಲ್ಲ ತಿಳ್ಕೊಂಡೇ ಮಾಡ್ಬೇಕು. ಅದ್ ಯಾಕೋ ನೀರ್ ಕುಡಿದಿಲ್ಲ ಅಣ್ಣ, ಪಕ್ಕದ ಕುಡಿಸ್ಬಿಟ್ಟು ಮುಷಾಕ್ಬಿಟ್ಬಿಟ್ಟು ಬೇಗ ಹಾಕೊಂಡ್ಬಿಟ್ರೆ ಅದಲ್ಲ ಅಣ್ಣ. 3 ಸತಿ ತೋರಿಸಿ ಯಾಕೋ ನೀರ್ ಮುಟ್ತಾ ಇಲ್ಲ ಅಂದ್ರೆ ನಾನು ಬಂದು ನೋಡಿ ಪ್ರಾಬ್ಲಮ್ ನೋಡ್ತೀನಿ. ಅಣ್ಣ ಹಿಂಗಾಗಿದೆ, ನಾನು ಬಂದು ನೋಡ್ತೀನಿ. ಅವ್ನು ನೋಡಪ್ಪ ಇದು ಸರಿ ಇಲ್ಲ, ಇದು ತಪ್ಪಿದೆ, ಯಾಕೆ ಹಿಂಗಾಗಿದೆ. ನೀನು ನಂಗೆ ಹೇಳ್ದೆ ತಾನೆ, ನಾನು ನಿನ್ಗೆ ಹೇಳ್ಕೊಡೋದು. ನೀನ್ ಸುಮ್ನೆ ಬೀಗ ಹಾಕೊಂಡ್ಬಿಟ್ರೆ ನನ್ಗೇನ್ ಗೊತ್ತಾಗತ್ತೆ. ಅಕ್ಕಿ ಚೆನ್ನಾಗಿರ್ಬೇಕು. 1 ವಾರ ಆದ್ಮೇಲೆ ಅಣ್ಣ ಬಾಯಲ್ಲಿ ಹುಡುಮೆ ಆಗಿದೆ, ಆ ಹುಡುಮೆ ಆಗಿಂತ ಮುಂಚೆ ಸಿಗ್ನಲ್ ಕೊಡ್ತಲ್ಲ, ಆ ಸಿಗ್ನಲ್ ನಮ್ಗೆ ಹೇಳ್ಬೇಕು. ಯಾಕೋ ಮೇಯ್ತಲ್ಲ ಅಣ್ಣ ಅಕ್ಕಿ ಅಂದಾಗ ನಂಗೆ ಗೊತ್ತಾಗ್ಬಿಡ್ತೆ.
ಬಂದ್ ನೋಡ್ತೀನಿ ನಾಲ್ಗೆ ಊದಿದ್ಯಾ ಇದಕ್ಕೆ ಈಗ ಹುಣ್ ಬರೋ ಟೈಮ್ ಇದೆ ಔಷಧಿ ಹಾಕು ಅಂತ ಹೇಳ್ಬೋದು ಹೋಗ್ಬೋದು ಎಲ್ಲಾ ಆಗಿ ಅದೇ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಹಾಸ್ಪಿಟಲ್ ತಗೊಂಡ್ ಮಾಡಿ 5 ನಿಮಿಷ ಟೈಮ್ ಇದೆ ಸರ್ ತೊಗೊಂಡೋಗಿ ಮನೆಗೆ ರೆಡಿ ಮಾಡ್ಕೊಳ್ಳಿ ಅಂದ್ರೆ ಅದಾಗತ್ತೆ ವಿಷಯ ಅದು ಏನಂದ್ರೆ ಅವಾಗ ಅಕ್ಕಿಗಳು ಕಳ್ಕೊಬೇಕಾಗತ್ತೆ ಒಳ್ಳೊಳ್ಳೆ ಅಕ್ಕಿಗಳನ್ನ ಏನ್ ಗೊತ್ತಾ ವರ್ಷ ವ್ಯಾಕ್ಸಿನ್ ಮಾಡಿಸ್ಕೋಬೇಕು ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಅದಕ್ಕೆ ಬ್ಲಡ್ ಕ್ಲೀನ್ ಆಗಿ ಟ್ಯಾಬ್ಲೆಟ್ ಕೊಡ್ಬೇಕು ಅಕ್ಕಿಗೆ ಕರೆಕ್ಟ್ ಆಗಿ ಮಾರ್ಚ್ ಎಂಡಲ್ಲಿ ಏಪ್ರಿಲ್ ಫಸ್ಟ್ ಅಲ್ಲೋ ಮಧ್ಯದಲ್ಲೋ ಅಕ್ಕಿಗೆ ಅಕ್ಕಿ ಕಿತ್ಕೊಳ್ಬೇಕು ಕ್ಲೀನ್ ಆಗಿ ಸ್ನಾನ ಮಾಡಿಸ್ತಿರ್ಬೇಕು ಈಗಲೇ ಮುಂದೆ ಮಧ್ಯದ ಸ್ನಾನ ಮಾಡಿಸಿದ್ರೆ ಕೃಷಿ ಅಕ್ಕಿಗಳು ಬಂದ್ಬಿಡ್ತವೆ ನೀವು ಜನವರಿ ಫೆಬ್ರವರಿಯಿಂದ ಮಾಡ್ಬೇಕು 6 ತಿಂಗಳು ಕೃಷಿ ಮಾಡೋ ಅಕ್ಕಿ ಒಂದು ಸಲ ಕೃಷಿ ಅಕ್ಕಿ ಆದ್ರೆ ಮತ್ತೆ 6 ತಿಂಗಳು ಬೇಕು ನಿಮ್ಗೆ ಫೆಬ್ರವರಿನೋ ಮಾರ್ಚೋ ಅದರಲ್ಲಿ ನೀವು ಕೃಷಿ ಮಾಡ್ಕೊಂಡ್ರೆ ನಿಮ್ಗೆ ಆಗಸ್ಟ್ ಗಂಟೆ ನಿಮ್ಗೆ ಅಕ್ಕಿ ತೊಂದರೆ ಕೊಡಲ್ಲ ಅಂದ್ರೆ ಕೃಷಿ ಮಾಡಲ್ಲ ಕೃಷಿ ಆದ್ರೆ ಅಕ್ಕಿ ಬಿಡಂಗ್ ಹೋಗಲ್ಲ ಕುರ್ಜು ಅಕ್ಕಿಗಳು 6 ತಿಂಗಳು ಒಂದ್ಸಲ ಮಾಡೇ ಮಾಡುತ್ತೆ ವರ್ಷಕ್ಕೆ ಮನುಷ್ಯನ ಚರ್ಮ ಹೋಗುತ್ತೆ ಅಬ್ಸರ್ವ್ ಮಾಡಿ ನೋಡಿ ಪ್ರತಿಯೊಬ್ಬದಕ್ಕೂ ಒಂದು ಪುಕ್ಕ ಕೂದಲು ಎಲ್ಲ ಉದುರ್ತಾವೆ ಪ್ರಾಣಿಗಾಗ್ಲಿ ಮನುಷ್ಯನ್ಗಾಗ್ಲಿ ಎಂತದಕ್ಕೂ ಹಾವುಗಾಗ್ಲಿ ಅದು ದೇವ್ರ ನಿಯಮ ಅದು ಆತರ ಅಕ್ಕಿಗೂ ಅಷ್ಟೇ 6 ತಿಂಗಳು ಒಂದ್ಸತಿ ಅದಕ್ಕೆ ವಯಸ್ಸು ಬರೋದು ಒಂದ್ ಅಕ್ಕಿ ದೊಡ್ಡದಾಗಕ್ಕೆ ಅದು ಗಂಡಸಾಗಿಕ್ಕೆ ಒಂದು ಮನುಷ್ಯಗೆ ಅಕ್ಕಿಗೆ 6 ತಿಂಗಳು ಬೇಕು ಅದೇ ಈಗ ಒಂದು ಪಟ್ಟದಿಂದ ಅದು ದೊಡ್ಡ ಗಂಡ ಹಿಡಿದಿ ಅವನ್ಗೆ 6 ತಿಂಗಳಿಗೆ ಅವನು ಈಗ ಒಂದು ಲೆವೆಲ್ಗೆ ಇದ್ದಾನೆ ಅಂತ ಈಗ ಮದುವಾಗ ಹೆಂಗೆ 21 ವರ್ಷ ಗೌರ್ಮೆಂಟ್ ಹೇಳುತ್ತೆ ಆತರ 6 ತಿಂಗಳು ಅಕ್ಕಿಗಳು 6 ತಿಂಗಳಿಗೆ ಒಂದು ಅಕ್ಕಿ ದೊಡ್ಡದಾಗತ್ತೆ ವಯಸ್ಸಿಗೆ ಬರುತ್ತೆ ಆಮೇಲೆ ಬಲಿತಾ ಬರುತ್ತೆ 14 15 ವರ್ಷ ಕೆಲವು ಮನೇಲಿ 18 ವರ್ಷ ಹಿಂಗಿರುತ್ತೆ ಆದ್ರೆ ಇದ್ರ ಮಾಯತಾಗಿ ಇದ್ರಲ್ಲಿ ಮಾಯ ಇದು ಮರಿ ಮಾಡೋದು 12 13 ಹೈಯೆಸ್ಟ್ ಟೈಮು 13 ವರ್ಷ ಗಂಟನೂ ಅಕ್ಕಿ ಮರಿ ಮಾಡುತ್ತೆ ಆಮೇಲೆ ಸ್ವಲ್ಪ ಮಾಯ ಕಮ್ಮಿ ಆಗತ್ತೆ ಕೆಲವು ಒಂದ್ ಮಾಡ್ಬೋದು ಇಲ್ಲ ಅದು ಇಲ್ಲ ಹಾಗಾಗತ್ತೆ ಚೆನ್ನಾಗಿ ನೋಡ್ಕೊಂಡಿದ್ರೆ ವರ್ಷಕ್ಕೆ ಸತಿ ಮರಿ ಮಾಡ್ಸ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ನೋಡ್ಕೋತಿ ಅಂದ್ರೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ ಇಲ್ಲ 8 ವರ್ಷ 9 ವರ್ಷಕ್ಕೆ ಮಾಯ ಕಳ್ಕೊತಾವೆ ಎಲ್ ಬೇಕಂಗ್ ಹೆಂಗ್ ಬೇಕಂಗ್ ಮಾಡಿದ್ರೆ ಹಾಗಾಗಿ ಅಕ್ಕಿ ಕುರ್ಜಿಗೆ ನೀವು ಟೈಮ್ ಇರುತ್ತೆ ಆ ಟೈಮಲ್ಲಿ ಅದಕ್ಕೆ ಔಷಧಿ ಸಿಗ್ತವೆ ಕುರ್ಜಿ ಆಗೋ ಏನೇನೋ ಇರ್ತಾವೆ ಅವೆಲ್ಲ ನೋಡಿ ತಿಳ್ಕೊಳ್ಳಿ 6 ತಿಂಗಳ ಒಳಗೆ ಕೃಷಿ ಮಾಡ್ಕೊಳ್ಳಿ ನೋಡಿ ಕತ್ಲೆ ಮಾಡೋ ಅಕ್ಕಿ ಈಗ ಏನ್ ಬರೋ ಮುಂದಿನ 15 ದಿವಸಕ್ಕೆ ಅಕ್ಕಿ ಬಿಡ್ಬೇಕು ಈಗ 10-12 ದಿವಸ ಇದ್ದಂಗೆ ಕೃಷಿ ಆಗ್ಬಿಟ್ರೆ ಅಕ್ಕಿ ಎಲ್ಲಿ ಬಿಡೋದು ಅಕ್ಕಿಗೆ ಪುಕ್ಕ ಬರಕ್ಕೆ 20 ದಿವಸ ಬೇಕು ಈಗ ಕುರ್ಜು ಅಣ್ಣ ನಾವು ಸೀಸನ್ ಟೈಮ್ ಕುರ್ಜು ಅಕ್ಕಿ ಬೀಳ್ಬಾರ್ದು ಅಂದ್ರೆ ಏನ್ ಪ್ರೊಟೆಕ್ಷನ್ ತಗೊಬೇಕು ಸರ್ ಅದಕ್ಕೆ ವಾಷಿಂಗ್ ಮಾಡ್ಬೇಕು ಅಕ್ಕಿನ ಅಂದ್ರೆ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಸ್ಟಾರ್ಟ್ ಮಾಡ್ಕೊಬೇಕು ಜನವರಿಯಿಂದ ಫೆಬ್ರವರಿ ಗಂಟ ಅದಕ್ಕೆ ವಾರದಲ್ಲಿ 3 ಸತಿ 4 ಸತಿ ಸ್ನಾನ ಮಾಡ್ತಾನೆ ಇರ್ಬೇಕು ಒಂದೇ ವಾರಕ್ಕೊಂದ್ 2-3 ಸಲ ಸ್ನಾನಕ್ಕೆ ಬಿಡ್ತಾ ಇರ್ಬೇಕು ಅದು ಆಗಿಲ್ವಾ ಕೃಷಿ ಮಾಡಿಲ್ವಾ ಈ ಮನೇಲಿ ಮೀನ್ ಸಾರ್ಗೀರ್ ಮಾಡಿದಾಗ ಅದು ಮೀನ್ ತೊಳಿತಾರಲ್ಲ ಆ ನೀರ್ ಹಾಕ್ಬೇಕು ಇಲ್ಲ ಉಪ್ಪು ನೀರಲ್ಲಿ ಹಸಿ ಮೀನ್ ತೊಳ್ದಿರೋ ನೀರ್ನ ಅದಕ್ಕೆ ಉಚ್ಚಬೇಕು ಇಲ್ಲ ಉಪ್ಪು ನೀರ್ನ ಉಚ್ಚಬೇಕು ಅದು ಕೃಷಿ ಮಾಡ್ಕೊ ಬಂದ್ಬಿಡ್ತದೆ ಆ ದೊಡ್ಡ ಅಕ್ಕಿ ಇದು ದೊಡ್ಡ ಅಕ್ಕಿ ಬರ್ಬೇಕು ಅಂದ್ರೆ 40 ದಿವಸ ಸಣ್ಣ ಪುಕ್ಕಾರ ಅಕ್ಕಿ ಬರ್ಬೇಕಾದ್ರೆ 20 ದಿವಸ ಆದ್ರೆ ಅಕ್ಕಿ ಕೃಷಿ 2 ಸತಿ ಮಾಡುತ್ತೆ ಒಂದು ದೊಡ್ಡ ಅಕ್ಕಿ ಉದಿಸತ್ತೆ ಒಂದೊಂದ್ ಟೈಮು ಚಿಕ್ಕ ಅಕ್ಕಿ ಉದಿಸತ್ತೆ ಅದ್ 2 ಕಾಲ ಮಾಡ್ಕೊಳುತ್ತೆ ನಾವ್ ನೋಡ್ಕೋಬೇಕು ಈಗ ಅಕ್ಕಿ ಬಿಡ್ಬೇಕು 20 ದಿವಸಲ್ಲಿ 10 ದಿವಸಲ್ಲಿ ಅಂದ್ರೆ ಅಕ್ಕಿ ಪುಕ್ಕ ಬಂದಿರಲ್ಲ ಬ್ಲಡ್ ಇರುತ್ತೆ ಟ್ಯೂಬ್ ಅಲ್ಲಿ ಬ್ಲಡ್ ಹೋಗಿರುತ್ತೆ ಬ್ಲಡ್ ಹೋಗಿರುತ್ತೆ ಸುಮಾರು ಪುಕ್ಕ ಉದುರಿತಾವೆ ಇದೆಲ್ಲ ಬ್ಲಡ್ ಬಂದ ಅಕ್ಕಿ ಬಿಡಿ ಅಂತ ಎಲ್ಲಿ ಬಿಡೋದು ಹಿಂಗೆಲ್ಲ ಮಾಡ್ಕೋಬೇಡಿ ಫ್ರೆಂಡ್ಸ್ ಒಳ್ಳೆ ಟೈಮ್ ಅಕ್ಕಿ ಆಡಿಸ್ಬೇಕಾ ಅದನ್ನ ನೋಡ್ಕೋಬೇಕು ಅದಕ್ಕೆ ಕೃಷಿ ಮಾಡ್ಕೊಂಡು ಕ್ಲೀನ್ ಸ್ನಾನ ಮಾಡಿಸಿ ಅಕ್ಕಿಗೆ ನೀರ್ ಬಿದ್ರು ಹಾರ್ಬೇಕು ಅದನ್ನ ತಡಿಬಾರ್ದು ಆತರ ಇಟ್ಕೊಂಡು ಶೋಕಿ ಮಾಡೋರು ಟೈಮ್ ಮೇವು ಕೊಡೋರು ಟೈಮ್ ನೀರ್ ಕುಡ್ಸೋರು ಮತ್ತೆ 10 ಜನ ಹೋಗಿ ಮೇವು ಹಾಕಿದ್ರೆ 10 ಜನದ ಮಾತು ಕೇಳಕ್ಕೆ ಲಾಯಕ್ಕೆ ನಾನು ಇರಲ್ಲ ನೀವು ಇರಲ್ಲ ಒಬ್ಬ ಕೆಲಸಗಾರನಿಗೆ ಒಬ್ಬನೇ ಮಾಲೀಕ ಆಗ್ಬೇಕು ಒಬ್ಬ ನಾಯಿ ಸಾಕ್ಲಿ ಒಬ್ಬ ಮನುಷ್ಯನ ಸಾಕ್ಲಿ ಒಬ್ಬನಿಗೆ ಒಬ್ಬನೇ ಮಾಲೀಕ ಅಕ್ಕಿ ಬಿಡಿದ್ರು ಅಷ್ಟೇ ಅಕ್ಕಿಗೆ ಮೇವು ಹಾಕಕ್ಕೆ ಅವನೇ ಬೇಕು ನೀರ್ ಕುಡ್ಸಕ್ಕೆ ಈಗ ಒಬ್ರು ನಾವು ಕೆಲಸ ಮಾಡ್ತೀವಿ ಅಂದ್ರೆ 10 ಜನ ಮಾತು ಕೇಳಕ್ಕಾಗಲ್ಲ ಒಬ್ರು ಮಾತು ಕೇಳ್ಬೋದು ಅದನ್ನು ಅದೇ ಅನ್ನೋದು ಒಂದೇ ಅಕ್ಕಿಗೆ 10 ಜನ ಹೇಳಿದ್ರೆ ಅದು ಮಾಡಕ್ ಆಗಲ್ಲ ಅಂತ ಅವ್ರಿಗೆ ನಂಬಿಕೆ ಬರ್ಬೇಕಂದ್ರೆ ಆತರ ಮಾಡಿ ನೋಡ್ಲಿ ಯಾವ್ದೇ ಹೇಳ್ತಕ್ಕಿ ಮತ್ತೆ ಅವನ ಜೊತೆ ಮಾತಾಡತ್ತೆ ಅವ್ನ ದಾರಿಲಿ ಹೋಯ್ತಾ ಇರ್ಲಿ ಒಂದ್ ಅವಾಜ್ ಹಾಕಿದ್ರೆ ಅಕ್ಕಿ ಮತ್ತೆ ನಿಂತ್ಕೊಂಡ್ಬಿಡ್ತದೆ ಅಲ್ಲೇ ಆಟೋದಲ್ಲೇ ದಾಬಿಲ್ ಬೇಡ ಗಾಳಿ ಹಾರ್ಬೇಕಾದ್ರೆ ನೋಡಿದೀವಿ ಕತ್ಲೆ ಆಗೋ ಟೈಮಲ್ಲಿ ಒಬ್ಬರು ಕೇಳಿ ವಾಯ್ಸ್ಗೆನೆ ಅದು ತಲೆ ಬಗಸ್ಬಿಡ್ತದೆ ಬಾರ ಕತ್ಲೆ ಆಯ್ತು ಬಾರ ಬೋಳಿ ಅಂತ ಏನೋ ನಾವು ಒಂದು ಇಟ್ಟಿರ್ತೀವಿ ಬ್ಯಾಲೆನ್ಸ್ ಅಲ್ಲಿ ಕಳೆದ್ರೆ ಅದು ಗೊತ್ತಾಗತ್ತೆ